ನಮಸ್ಕಾರ ಗೆಳೆಯರೇ. ಇವತ್ತು ದೇಶದ ಬೆನ್ನೆಲುಬು ರೈತ ಆದರೆ ರೈತನ ಬೆನ್ನೆಲುಬು ಅಡಿಕೆ ಆಗಿದೆ. ಇವತ್ತು ಅಡಿಕೆ ಕೊಯ್ಯೋದು ಯಾವ ಥರ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡಿರಂತೆ ನೋಡಿ ಫ್ರೆಂಡ್ಸ್, ಇದು ಗೊನೆ ಬಂದೈತೆ. ನಮಗೆ ಗೊತ್ತಾಗುತ್ತೆ, ಯಾಕಂದರೆ ನಮಗೆ ಅನುಭವ ಇದೆ ಅಡಿಕೆದು. ಹಾಗಾಗಿ ಅಡಿಕೆ ಬಂದಿದೆ ಇಲ್ಲ ಅಂತ ಗೊತ್ತಾಗುತ್ತೆ. ಇದು ಹಣ್ಣಾಗಿರೋದು ಥರ ಇರೋದ್ರಿಂದ ಬಂದಿದೆ. ಇದನ್ನು ಕೊಯ್ತೀನಿ. ನೆಕ್ಸ್ಟು ಇನ್ನು ಈ ಗೊನೆ ಆದಮೇಲೆ ನೆಕ್ಸ್ಟ್ ಈ ಕಡೆ ಗೊನೆ ಚೆಕ್ ಮಾಡ್ತೀವಿ. ಇದೇ ಥರ 6-7 ಗೊನೆ ಇರ್ತವೆ, ಅಷ್ಟು ಕೊಯ್ಯಲ್ಲ. ಇದನ್ನೊಂದು ಕಾಯಿ ಕಿತ್ಕೊಳ್ತೀವಿ. ಒಂದು ಕಾಯಿ ಕಿತ್ತು ಈ ಥರ ಕಡ್ದು ನೋಡ್ತೀವಿ. ಈ ಗೊನೆ ಬಂದಿಲ್ಲ, ಇದನ್ನು ಕೊಯ್ತಿಲ್ಲ. ನೆಕ್ಸ್ಟು ಇದೇ ಥರ ಬೇರೆ ಗಿಡಕ್ಕೂ ಹೋಗಿ ಅಡಿಕೆ ಕೊಯ್ತೀವಿ. ಈ ಥರ ಗಿಡ ಇನ್ನೊಂದು ಗೊನೆಯಲ್ಲಿ ಕಾಯಿ ಕಿತ್ತು ಹಿಂಗೆ ಕಡ್ದ್ಬಿಟ್ಟು ಚೆಕ್ ಮಾಡ್ತೀವಿ. ಅದು ಬಂದಿಲ್ಲ ಅಂದರೆ ಮತ್ತೆ ಇನ್ನೊಂದು ಗಿಡಕ್ಕೆ ಹೋಗಿ ಆ ಗಿಡದಲ್ಲೂ ಇದೇ ಥರ ಕಂಟಿನ್ಯೂ ಮಾಡ್ತೀವಿ. ಇದು 30 ವರ್ಷದ ತೋಟ, ದೊಡ್ಡ ಗಿಡ, ಅಳಗಿಡ. ಅದು ಮೇಲ್ಗಡೆಯಿಂದ ಗೊನೆ ಬಿದ್ದುಬಿಟ್ರೆ ಚಲ್ಲಪಿಲ್ಲಿ ಆಗುತ್ತೆ. ಹಾಗಂತ ಹೇಳ್ಬಿಟ್ಟು ಈ ಥರ ಟಾಟ್ ಹಿಡಿತೀವಿ. ಈ ಥರ ಚಿಕ್ಕ ಟಾರ್ಪಲ್ನ ಹಿಡಿತೀವಿ. ಆ ಟಾರ್ಪಲ್ ಒಳಗಡೆ ಬಿದ್ದಾಗ ಕಾಯಿ ಸಿಡಿಯಲ್ಲ, ಕಾಯೆಲ್ಲ ಅದರೊಳಗಡೆ ಉಳ್ಕೊಂತವೆ ಅಂತ ಹೇಳ್ಬಿಟ್ಟು ಅದನ್ನು ಟಾರ್ಪಲ್ ಹಿಡಿತೀವಿ. ಆ ಥರನ ಹಾಕಿ ಟಬ್ಗೆ ಹಾಕ್ಬಿಟ್ಟು ಒಂದು ಕಡೆ ಹಾಕಂತೀವಿ. ಇದೇ ಥರ ಎಲ್ಲ ಗಿಡದಲ್ಲೂ ಕೊಯ್ಕೊಂಡು ಟಾಟ್ ಹಿಡ್ಕೊಂಡು ಕೊಯ್ಕೊಂತೀವಿ. ನೋಡಿ, ಇದು ಕಾರ್ಬನ್ ಫೈಬರ್ ರೋಟಿ. ಇದು ಹೈಟ್ ಬೇಕಿರೋದ್ರಿಂದ ಹೈಟ್ ಮಾಡ್ಕೊತ ಇದ್ದಾರೆ. ನೋಡಿ, ಈ ಟಾರ್ಪಲ್ ಒಳಗಡೆ ಬೀಳೋದ್ರಿಂದ ಈ ಥರ ಹಿಡ್ಕೊಂತೀವಿ. ಆವಾಗ ಕಾಯಿ ಚಲ್ಲಪಿಲ್ಲಿ ಆಗಲ್ಲ. ಎಲ್ಲ ಟಾರ್ಪಲ್ ಒಳಗಡೆ ಸಿಡಿತವೆ, ಕಾಯೆಲ್ಲ ಅದರೊಳಗಡೆ ಇರ್ತವೆ. ಇಲ್ದಿದ್ರೆ ನೆಲದಲ್ಲೆಲ್ಲ ಅವನ್ನೇ ಆಯ್ಬೇಕಾಗುತ್ತೆ. ಇದೇ ಥರ ಎಲ್ಲ ಗಿಡದಲ್ಲೂ ಹಿಡ್ಕೊಂಡು ಟಬ್ಗೆ ಹಾಕಿ ಉರಿಸ್ತೀವಿ. ಅದನ್ನು ಒಂದು ಕಡೆಯಲ್ಲಿ ಹಾಕಂತೀವಿ. ಒಂದು ಕಡೆಯಲ್ಲಿ ಹಾಕ್ಕೊಂಡು ಹಿಂಗೊಂದು ಕಡೀಲಿ ಹಾಕಂತೀವಿ ಎಲ್ಲನ. ಈಗೆಲ್ಲ ಬಡ್ಕೊಂತೀವಿ. ಎಲ್ಲ ಬಡಿಯೋದಾದ್ಮೇಲೆ ಒಂದು ವೆಹಿಕಲ್ ಮಾಡ್ಕೊಂಡು ವೆಹಿಕಲ್ ಒಳಗಡೆ ಹಾಕ್ಕೊಂಡು ತುಂಬ್ಕೊಂಡು ವೆಹಿಕಲ್ ತಗೊಂಡು ಹೋಗ್ತೀವಿ. ಈಗೆಲ್ಲ ಬಡಿತಾರೆ. ಎಲ್ಲ ಬಡಿಯೋದೆಲ್ಲ ಆದಮೇಲೆ ಲಾಸ್ಟಿಗೆ ಗಾಡಿಗೆ ಲೋಡ್ ಮಾಡ್ಕೊಂಡು ಹೋಗ್ತೀವಿ. ಇದೇ ರೀತಿ ಅಡಿಕೆ ಬಗ್ಗೆ, ಕೃಷಿ ಬಗ್ಗೆ ಹೆಚ್ಚಿನ ವೀಡಿಯೋಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊತ, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ.